800 ವರ್ಷಗಳಲ್ಲಿ ಒಂದು ದಿವಸನೂ ತಪ್ಪದೆ ಸ್ವಾಮಿಗಳು ಲಭ್ಯವಾಗಿರತಕ್ಕಂತಹ ಜಗತ್ತಿನಲ್ಲಿರುವ ಒಂದೇ ಒಂದು ಸ್ಥಳ ಅಂದರೆ ಅದು ಉಡುಪಿ ಮಾತ್ರ. ಉಡುಪಿಯಲ್ಲಿ ಒಂದು ದಿವಸನೂ ಸ್ವಾಮಿಗಳು ಇಲ್ಲದೇ ಇದ್ದಂತಹ ದಿನ ಎಂಬುದು ಇಲ್ಲ. ಸುಮಾರು 250 ಸ್ವಾಮಿಗಳು ಚಾತುರ್ಮಾಸ್ಯ ಮಾಡಿದಂತಹ ಸ್ಥಳ ಅಂದರೆ ಅದು ಉಡುಪಿ ಮಾತ್ರ. ಒಂದೊಂದು ಮಠದಲ್ಲಿ ಇವತ್ತು 30-35 ಜನ ಸ್ವಾಮಿಗಳು ಆಗಿ ಹೋಗಿದ್ದಾರೆ. 8 ಮಠಗಳಲ್ಲಿ ಸುಮಾರು 250 ಯತಿಗಳು ಆಗಿದ್ದಾರೆ. ಆ 250 ಯತಿಗಳು ಕೂಡ ಬೇರೆ ಬೆಂಗಳೂರಿನಲ್ಲಿ ಚಾತುರ್ಮಾಸ್ಯ ಕೂರದೇ ಇರಬಹುದು, ಮುಂಬೈಯಲ್ಲಿ ಕೂರದೇ ಇರಬಹುದು. ಆದರೆ ಇಲ್ಲಿ ಉಡುಪಿಯಲ್ಲಿ ಚಾತುರ್ಮಾಸ್ಯ ಕೂರದೇ ಇದ್ದಂಥ ಒಬ್ಬ ಅಷ್ಟಮಠದ ಯತಿಗಳು ಇಲ್ಲ. ಬಹುಶಃ ಮಾಧ್ವ ಯತಿಗಳಲ್ಲಿ ಉಡುಪಿಯಲ್ಲಿ ಒಂದೂ ಚಾತುರ್ಮಾಸ್ಯವನ್ನು ಮಾಡದೇ ಇದ್ದವರು ಯಾರಿಲ್ಲ. ಕೊನೆ ಪಕ್ಷ 1-2 ಚಾತುರ್ಮಾಸ್ಯವನ್ನು ಎಲ್ಲ ಯತಿಗಳು ಕೂಡ ಉಡುಪಿಯಲ್ಲಿ ಮಾಡಿಯೇ ಮಾಡ್ತಾರೆ. ಅಂತಹ ಒಂದು ಪವಿತ್ರವಾದಂತಹ ಸ್ಥಳ ಅದು ಉಡುಪಿಯ ಸ್ಥಳ. ಇಲ್ಲಿ ಇರತಕ್ಕವರಿಗೆ ಇಷ್ಟು ಸೌಲಭ್ಯ, ಇಷ್ಟೆಲ್ಲ ಅವಕಾಶಗಳು ಬೇರೆಯವರಿಗೆಲ್ಲ ಹೊಟ್ಟೆ ಕಿಚ್ಚಾಗ್ತದೆ. ಉಡುಪಿಯವರನ್ನು ನೋಡಿದರೆ ಅಯ್ಯೋ ಉಡುಪಿಯವರಿಗೆ ಎಷ್ಟು ಭಾಗ್ಯ, ನಿತ್ಯ ಪಾಠ ಪ್ರವಚನ, ಚೌಕಿ ಊಟ, ಮೃಷ್ಟಾನ್ನ ಊಟ, ಧರ್ಮಕ್ಕೆ ಎಲ್ಲ ಸಿಗ್ತದೆ. ಇದರಷ್ಟು ಒಳ್ಳೆಯ ಒಂದು ಮತ್ತೆ ವೈಕುಂಠ ಯಾವುದು? ಉಡುಪಿಯೇ ವೈಕುಂಠ ಎಂಬುದು.